ಸಂವಿಧಾನದ ಇದ್ರೊಳಗ ಅಡಿಯೊಳಗ ಸೇರಿಸಿ ಮತ್ತೆ ಭಾರತ ದೇಶದ ಎಲ್ಲಾ ಜನರಿಗೆ ಗುಲಾಮ್ ಮಾಡ್ಕೊಳ್ಳೋನು, ಸಂವಿಧಾನ ಬದ್ಲಿ ಮಾಡಿ ಮನುಸ್ಮೃತಿ ತರೋನು ಅಂತ ವಿಚಾರಗಳು ಅದಾವ. ಮನುಸ್ಮೃತಿ ಅಂದ್ರೆ ಅದ ಬ್ರಾಹ್ಮಣರದ ಒಂದ ಕಾನೂನು, ಅದ್ರ ಬುಕ್. ಇದ್ರೊಳಗ ಹೆಣ್ಣು ಮಕ್ಕಳಿಗೆ ಬ್ರಾಹ್ಮಣರ ಮಕ್ಕಳಿಗೆನ ಅವ್ರ ಹೆಂಡ್ರ ಮಕ್ಕಳಿಗೆನ ಅವ್ರ ಸ್ವತಂತ್ರ ಹಕ್ಕ ಅಧಿಕಾರ ಕೊಡಂಗಿಲ್ಲ. ಆಸ್ತಿ ಒಳಗ ಹಕ್ಕ ಅಧಿಕಾರ ಇಲ್ಲ. ಪಾಪ ಗಂಡ ತೀರ್ಕೊಂಡ ಅಂದ್ರ ಅವ್ರ ತಲಿ ಬೋಳ್ಸಿ ಬಿಳಿ ಸೀರೆ ಹಾಕಿ ಮನ್ಯಾಗ ಕುಂದಿಸ್ಬಿಡ್ತಾರ. ಈ ಟೈಪ್ ಎಲ್ಲಾ ಕಾನೂನುಗಳು ಇದಾವ ಅವರು. ಆಮೇಲೆ ಪತಿಯೊಡನೆ ಸತಿಗಮನ ಮಾಡೋದು ಅಂದ್ರೆ ಗಂಡ ಸತ್ತಂದ್ರ ಆಗ ಇದ್ರೊಳಗ ಬೆಂಕಿ ಒಳಗ ಆ ಹೆಣ್ಮಗಳನ್ನ ಸುಟ್ಟು ಬಿಡುದು. ಇಂಥ ಎಲ್ಲ ಹಿಂದ ಮನುಸ್ಮೃತಿ ಕಾನೂನ್ ಪ್ರಕಾರ ಸ್ವತಂತ್ರ ಪೂರ್ವ ಇದ್ದು ಅದನ್ನ ಬ್ರಿಟಿಷ್ ಸರ್ಕಾರ ಬಂದ ಮೇಲೆ ಸಾಕಷ್ಟು ಇಂಥ ಕಾನೂನುಗಳನ್ನ ಹತ್ತಿಕ್ಕಿ ನಮಗ ಎಜುಕೇಶನ್ಗೆ ಎಲ್ಲ ಸೌಲಭ್ಯಗಳನ್ನ ಕೊಟ್ಟರು. ಅಂತ ಎಲ್ಲ ಸ್ವಲ್ಪ ಕಾನೂನುಗಳೊಳಗ ನಮಗ ಸಮಾನತೆಯನ್ನ ಕೊಡುವಂತ ಸ್ವಲ್ಪ ಹಕ್ಕ ಅಧಿಕಾರಗಳನ್ನ ಕೊಟ್ಟರು. ಅದೇ ರೀತಿ ಇನ್ನೂ ಕೆಲವು ಸಮಾನತೆಗಳನ್ನ ಕೊಡುವಂತ ಸಂದರ್ಭಕ್ಕೆ ಇವ್ರಿಗೆ ಬ್ರಾಹ್ಮಣರಿಗೆ ಇದನ್ನ ಅವ್ರ ನಡವಳಿಕೆ ಹಿಡಿಸಲಾರ್ದ ನಮ್ಮ ಮೇಲೆ ಅವ್ರ ಅಧಿಕಾರ ಮಾಡ್ಕೊಂತಿದ್ರಲ್ಲ, ಆ ಅಧಿಕಾರ ಅವ್ರ ಕೈಯಾಗಿನ ತಪ್ತೈತಿ ಅನ್ನೋ ಕಾರಣಕ್ಕ ಬ್ರಿಟಿಷರ್ನ ಭಾರತ ದೇಶ ಬಿಟ್ಟು ಓಡಿಸುವಂತ ಹೋರಾಟಗಳನ್ನ ಸ್ಟಾರ್ಟ್ ಮಾಡಾಕತ್ತಾರ. ಅವ್ರ ಮಾತು ಕೇಳಿ ನಮ್ಮವರು ಹೋರಾಟಕ್ಕೆ ಇಳಿದ್ರು. ಎಲ್ಲ ಈ ಭಾರತ ದೇಶಕ್ಕೆ ಸ್ವತಂತ್ರ ಬರ್ಬೇಕಂದ್ರ SC ST OBC ಜನ ಏನಿದಾರಲ್ಲ ಇವರು ತಮ್ಮ ಉಪಜೀವನ ಮಾಡಕ್ ಸಲುವಾಗಿ ಕಾಯಕ ಮಾಡಿ, ಅಂದ್ರೆ ಏನಾರ ಒಂದು ಕಂಬಾರ, ಕುಂಬಾರ, ಮ್ಯಾದಾರ, ಮಚ್ಗಾರ, ಡೋರ್ ಈ ಟೈಪ್ ಏನೇನು ಜಾತಿಗಳು ಅದಾರ ಅವೆಲ್ಲಾ ಜಾತಿಗಳು ತಮ್ಮ ಕುಲ ಕಸಬಿಗೆ ಸಂಬಂಧಪಟ್ಟಂಗ ಅಂದ್ರೆ ಉಪಜೀವನಕ್ಕೆ ಬೇಕಾದಂತ ಕಸಬುಗಳನ್ನ ಮಾಡಿ ಉಪಜೀವನ ಮಾಡುವಂತ ಜಾತಿಗಳು. ಈ ಜಾತಿಗಳನ್ನ ಈ ಬ್ರಿಟಿಷರ್ನ ಓಡ್ಸಾಕ ನಿಂತು ಓಡಿಸಿದ್ದವ್ರು. ಇಲ್ಲೆಲ್ಲ ಗಾಂಧೀಜಿ, ಮಹಾತ್ಮ ಗಾಂಧಿ ಸುಮ್ಮನೆ ಲಾಠಿ ಹಿಡ್ಕೊಂಡ್ ಮುಂದೆ ಹೋದ್ರೆ ಹೋರಾಟ ಹಂಗಿಲ್ಲ, ಹೊಡಸ್ಕೊಂಡ್ ಸತ್ತಿಲ್ಲ ಅವ. ಬ್ಯಾರೆ ಯಾರು ಡಕಾಯ್ತು ನನ್ ಮಗ ಬಂದ ನಾಥೂರಾಮ್ ಗೋಡ್ಸೆ ಅನ್ನವ ಅವ್ರಿಗೆ ಗುಂಡು ಹೊಡೆದ. ಅವ್ರದ್ದು ಉದ್ದೇಶನ ಬ್ಯಾರೆ ಇತ್ತ. ಅವ ಬ್ರಾಹ್ಮಣ, ಹೊಡೆದವ ಬ್ರಾಹ್ಮಣ, ಹೊಡೆಸ್ಕೊಂಡವ ವೈಶ್ಯ. ಈ ಏನು ಮಹಾತ್ಮ ಗಾಂಧಿಯವರಿದ್ರು ಅವರು ಸಹಿತ ಶೋಷಿತ ಸಮುದಾಯಗಳ ಬಗ್ಗೆ ಎಷ್ಟರ ಮಟ್ಟಿಗೆ ಅವ್ರ ಬುದ್ಧಿ ಅವ್ರ ವಿಚಾರಗಳು ಇದ್ವು ಅಂತ ಎರಡನೇ ದುಂಡು ಮೇಜಿನ ಪರಿಷತ್ ಏನ್ ನಡೀತಲ್ಲ, ಒಂದನೇ ದುಂಡು ಮೇಜಿನ ಪರಿಷತ್ತಿನೊಳಗ ಎಲ್ಲ SC ST ಜನರಿಗೆ ಪ್ರತಿಯೊಬ್ಬರಿಗೆ 2 ವೋಟ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಲಂಡನ್ ನಲ್ಲಿ ಇರುವಂತ ದುಂಡು ಮೇಜಿನ ಪರಿಷತ್ ಅಲ್ಲಿ ಆದೇಶ ತಗೊಂಡಿದ್ರು. ಅದನ್ನ ಇವ್ರು ಉಪವಾಸ ಕುಂತ 2ನೇ ದುಂಡು ಮೇಜಿನ ಪರಿಷತ್ನಾಗ ಅದು ಒಂದ ಓಟ್ ಇರ್ಲಿ ಇವ್ರಿಗೆ ಅನ್ನೋ ಮಟ್ಟಕ್ಕ ಅದು ಆದೇಶ ಮಾಡುವಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವ್ರ ಹೋರಾಟಕ್ಕೆ ಮಣದ ಅವ್ರಿಗೆ ಒಪ್ಕೊಂಡ್ರು. ಆಯ್ತು ಬಿಡಪ್ಪ ಅಂತೇಳಿ. ಆದ್ರ ನಮಗೊಂದು ವೇಳೆ 2 ವೋಟ್ ಇದ್ದಿದ್ರ SC ST ಜನರಿಗೆ 1 ವೋಟ್ಲಿಂದ ತಮ್ಮ ಜಾತಿಯವ್ರಿಗೆ ತಾವ ಆಯ್ಕೆ ಮಾಡುವಂತ ಓಟು, ಇನ್ನೊಂದು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡಿ ಇರುವಂತ ಎಲೆಕ್ಷನ್ ನಲ್ಲಿ ವೋಟಿಂಗ್ ಮಾಡೋದು. 2 ಟೈಪ್ ವೋಟ್ ಇದ್ದು ನಮ್ಗೆ. ಆ 2 ವೋಟ್ ಇದ್ದಿದ್ರ ಭಾರತ ದೇಶನಾಗ ಇದ್ದಿರುವಂತ ಇವೆಲ್ಲ ಏನೋ ತಲೆ ಹಿಡಕ MLA ಇದಾರಲ್ರಿ, MP ಇದಾರಲ್ಲ, ಅವ್ರ ಏನ್ ಮಾಡಕತ್ತಾರಂದ್ರ ತಮ್ಮ ಜಾತಿಗೆ ಏನ್ ಸೌಲಭ್ಯ ಕೊಡಾಕ್ ಸಲುವಾಗಿ ಆಯ್ಕೆ ಆಗಿ ಹೋಗಿದಾರಲ್ಲ ಅಲ್ಲಿ ಮಠ, ನಮ್ಮ ಓಟನ್ನ ತಗೊಂಡ ಅಲ್ಲಿ ಹೋಗಿ ಚುನಾಯಿತ ಆಗಿ ಅಲ್ಲಿ ಕುಂತಾರಲ್ಲ, ಅವ್ರ ತಮ್ಮ ಏನ್ ಪಕ್ಷದ ನಿಯಮಗಳು ಅದಾವಲ್ಲ ಅದ್ರ ಪ್ರಕಾರ ನಡ್ಕೊಂತಾರೆ ಹೊರತ ತನ್ನ ಜಾತಿ ಪ್ರಕಾರ ನಡ್ಕೊಳಂಗಿಲ್ಲ. ತಮ್ಮ ಜಾತಿಗೆ ಬೇಕಾಗಿದ್ದ ಸೌಲಭ್ಯಗಳು ಏನ್ ಇವನ್ ಬೇಡಿಕೆ ಇದಾವ ನಮ್ಮ ಸಮುದಾಯದ, ಅದನ್ನ ವಿಧಾನಸೌಧದಾಗ ಪಾರ್ಲಿಮೆಂಟ್ನಾಗ ಎತ್ತಂಗಿಲ್ಲ. ಇಂಥವೆಲ್ಲ ಕುಂದು ಕೊರತೆಯಿಂದ ನಮಗ್ ಸಿಗುವಂತ ಸೌಲಭ್ಯಗಳು ದೇಶದ ಇದರ್ಲಿಂದ ಸಿಗಂಗಿಲ್ಲ. ಈ ರೀತಿ
ಭಾರತ ದೇಶದಾಗ ಸಾಕಷ್ಟು ಇವನ್ನ ನ್ಯೂನತೆಗಳು ಇದಾವ್. ಸಂವಿಧಾನ ಬದಲಾವಣೆ ಮಾಡಕ್ ಹೊಂಟಾರ. ನಾವು ಇವತ್ತು ಜಾಗೃತರಾಗಬೇಕಾಗಿತ್ತು. ಇಂಥ ಸಂದರ್ಭ ಐತಿ. ಮುಂಬರು ದಿನಗಳೊಳಗ ಜನ ಒಗ್ಗಟ್ಟಾಗ್ಬೇಕ. ಮತ್ತ ಈ ಭಾರತ ದೇಶನಾಗ ಏನ್ ನಡಕತೈತಿ, ಈ ಬಿಜೆಪಿ ಏನ್ ಪಕ್ಷ ಐತಲ್ರಿ, ಅದ ಬಡವ್ರು ಯಾವ ಇದಕ್ಕೂ ಉಪಯೋಗ ಆಗುವಂತ ಪಕ್ಷ ಅಲ್ಲ. ಯಾರಿಗೂ ಆ ಸರ್ಕಾರಿ ಸೌಲಭ್ಯಗಳನ್ನ ಕೊಡಂಗಿಲ್ಲ. ಯಾರಿಗೂ ಇದನ್ನ ನಿಮ್ಗೆಲ್ಲಾರ್ಗು ಸಣ್ಣ ಒಂದು ಉದಾಹರಣೆ ಕೊಡ್ತೀವಿ. ದೇಶದ ತುಂಬಾ ಹೇಳಕತ್ತಾರ ಅವ್ರ, ಈ ಶೌಚಾಲಯ ನಾವ ಕಟ್ಸಕ ಆದೇಶ ಮಾಡಿದ್ವಿ, ಶೌಚಾಲಯ ಕಟ್ಟಿಸ್ಕೊಟ್ಟಿವಿ. ಜಗತ್ತಿನ ತುಂಬಾ ದೇಶದ ತುಂಬಾ ಮಹಿಳೆಯರು ಹೊರಗೆ ಹೊರಗೆ ಶೌಚಾಲಯಕ್ಕೆ ಹೋಗ್ತಿದ್ರ, ನಾವು ಅವ್ರವ್ರ ಮನೆಗೆ ಶೌಚಾಲಯಗಳನ್ನ ಕಟ್ಟಿಸ್ಕೊಟ್ಟಿವಿ ಅಂತ. ಏನ್ ಕಟ್ಟಿಸ್ಕೊಟ್ರ ಅವ್ರ? ಅದ್ರಕ್ಕಿಂತ 10-15 ವರ್ಷ ಮೊದಲ ಕಾಂಗ್ರೆಸ್ ಗೌರ್ಮೆಂಟ್ ಪ್ರತಿಯೊಂದು ಪುರಸಭೆ ಮತ್ತು ನಗರಸಭೆ, ನಗರ ಪಾಲಿಕೆ, ಮಹಾನಗರ ಪಾಲಿಕೆಗಳೊಳಗ ಒಂದು ಮನಿಗೆ ಒಬ್ಬರು ಟಾಯ್ಲೆಟ್ ಕಟ್ಟಾಕತ್ತಾರಂದ್ರ 10,000 ರೂಪಾಯಿ ಸರ್ಕಾರಿ ಇದರ್ಲಿಂದ ಸಬ್ಸಿಡಿ ಕೊಟ್ಟಾರ. ಅದನ್ನ ಯಾರು ಮಾತಾಡಂಗೇ ಇಲ್ಲ. ಅದು ಕೇಂದ್ರ ಸರ್ಕಾರದ ಅಂತೇಳಿ ಆ ಮಟ್ಟಕ್ಕೆ ಬರೀ ಸುಳ್ಳು ಹೇಳುದು ಅವರು ಕೆಲಸಗಳು. ಬಿಜೆಪಿ ಗೌರ್ಮೆಂಟ್ ಸುಳ್ಳು ಹೇಳುದನ್ನ ಬಿಟ್ರೆ ಮತ್ತೆ ಬೇರೆ ಏನು ಮಾಡಿಲ್ಲ, ಮತ್ ಮುಂದೂ ಮಾಡಂಗಿಲ್ಲ. ಕೆಲವು ದಿವಸನಾಗ ಅದ್ರದ್ದು ಅಸ್ತಿತ್ವನ ಕಡಿಮೆ ಆಗೋ ಮಟ್ಟಕ್ಕೆ ಚಿಂತನೆ ನಡೀತಾ ಇದಾವ. ದಲಿತ ಮೂವ್ಮೆಂಟ್ ಎಲ್ಲಾ ಹೋರಾಟಗಾರರ ಆ ಹೋರಾಟ ಮಾಡಕತ್ತಾರ. ಮುಂದೆ ಸಂದರ್ಭ ಬಂದ್ರೆ ನೀವು ಎಲ್ಲಾ ದಲಿತ ಮೂವ್ಮೆಂಟ್ಗೆ ಸಹಕಾರ ಮಾಡ್ರಿ, ಆಯ್ತ್ರಿ. ಇದು ಒಂದು ವಿಷಯ ಪಾರ್ಟ್. ಅಂದ್ರೆ ಈಗಿರೋ ವಿಷಯ ಏನಂದ್ರೆ, ಇಲ್ಲಿ ನಿಮಗ ನಮ್ಮ ಸಂಘಟನೆಯಿಂದ ಈ ಸದ್ಯ ಏನು ಒಂದು ಈ ಮೈನುದ್ದೀನ್ ಎಕ್ಲಾಸ್ಪುರ್ ಅಂತ ಒಂದು ಪರಿವಾರ, ಅವ್ರದ್ದು ಬ್ರಿಟಿಷ್ ಸರ್ಕಾರ ಇದ್ದಾಗ ಅವರಿಗೆ 5 ಗ್ರಾಮಗಳನ್ನ ಏನು ಈ ಇಲ್ಲ ಇನಾಮ್ ಜಮೀನ್ ಅಂತ ಕೊಟ್ಟಿದ್ರು, ಚಾಕ್ರಿ ಇನಾಮ್. ಆ ಚಾಕ್ರಿ ಇನಾಮಿಗೆ 5 ಗ್ರಾಮ ಅಂದ್ರೆ ಸುಮಾರು 5,000 ಎಕರೆ ಮಠ ಭೂಮಿ ಐತಿ. ಈಗ ಅದ್ರ ಪ್ರಕಾರ ನಮ್ಮ ಇದಕ್ಕೆ 680 ಎಕರೆ ಭೂಮಿದು ದಾಖಲಾತಿಗಳು ಅವ್ರ ಕಡೆ ಇದ್ದಿದ್ದು. ಆ ದಾಖಲಾತಿಗಳ ಪ್ರಕಾರ ನಮ್ಮ ಸಂಘಟನೆಗೆ ಅವರ ಬರ್ದು ಕೊಟ್ಟಾರ, ಎಲ್ಲ 60 ಜನ ಅವರ ಪರಿವಾರದವ್ರು. ಆ ಪ್ರಕಾರ ನಾವು ಶೋಷಿತ ಸಮುದಾಯದ ಎಲ್ಲಾ ಜಾತಿಯವರಿಗೆ 20-30 ಅತಿ ಜಾಗದೊಳಗ ಆಶ್ರಯ ಮನಿ ಕೇಂದ್ರ ಸರ್ಕಾರದ ಒಂದು ನೇಮದ ಪ್ರಕಾರ ಫ್ರೀ ಆಗಿ, ಈ ಹಿಂದೆ ಇದ್ದಿದ್ದು ಎಲ್ಲ ಅದಕ್ಕೆ ಇಷ್ಟು ದುಡ್ಡು ತುಂಬಬೇಕ, ಅಷ್ಟು ದುಡ್ಡು ತುಂಬಬೇಕ, ಆ ಮಟ್ಟದ ನಿರ್ಣಯಗಳು ತಗೊಂಡಿದ್ರು. ಈಗ ನಾವು ಹೇಳೋ ಪ್ರಕಾರ ಫ್ರೀ ಆಗಿ ಒಂದು ಸಲ ನಮ್ಮ ಸಂಘಟನೆ ಸದಸ್ಯ ಯಾರಾಗ್ಯಾರ ಅವ್ರಿಗೆಲ್ಲರಿಗೆ ನಾವು ಕೊಡೋದ್ರದ್ದು ನಿರ್ಣಯ ತಗೊಂಡಿದ್ದೀವಿ. ಅದರ ಪ್ರಕಾರ ಎಲ್ಲರಿಗೂ ಸದಸ್ಯ ಮಾಡ್ಕೋತಾ ಇದ್ದೀವಿ. ಯಾರಿಗೂ ಪ್ರಾಮಾಣಿಕ ಅವಶ್ಯಕತೆ ಐತಿ ಅಂದ್ರೆ ಅವ್ರ ಹೆಸರ ಮ್ಯಾಗ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗ ಯಾವ್ದು ಆಸ್ತಿ ಇರಬಾರ್ದು, ಅಂತವ್ರಿಗೆ ಮಾತ್ರ ಈ ಇದನ್ನ ಸೌಲಭ್ಯ ಅನುಕೂಲ ಆಗ್ತೈತ್ರಿ. ಆಮೇಲೆ ಯಾರಿಗೆ ಯಾವ ಡಬ್ಬಿ ಅಂಗಡಿಗಳದ ಇದನ್ನ ಇರ್ತಾವ ಅಂತವ್ರಿದ್ರ ಅವರು ಬರ್ರಿ. ಮತ್ತೆ ಯಾರಿಗೆ ಈ ಇಂಡಸ್ಟ್ರಿಯಲ್ ಪರ್ಪಸ್ ಲೋನ್ ಬರ್ತಾವ, ಸಣ್ಣ ಸಣ್ಣ ಗುಡಿ ಕೈಗಾರಿಕೆ ಅಥವಾ ದೊಡ್ಡ ಪ್ರಮಾಣ ಏನೋ ಎಜುಕೇಟೆಡ್ ಇದ್ದ ಅವ್ರಿಗೆ ಒಂದ್ ಸ್ವಲ್ಪ ಸ್ಥಿತಿವಂತರಿದ್ದ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಮಾಡ್ತೇವಿ ಹಂಗ ಏನಾರ ಇದ್ರ ಅಂತವ್ರಿಗೆ ಲೋನ್ ಮಾಡ್ಸೋಣಂತ. ಬೇರೆ ಇನ್ನು ಯಾವ್ದೋ ಸಾಕಷ್ಟು ಸಮಸ್ಯೆಗಳು ಇರ್ತಾವ. ಈ ಸರ್ಕಾರಿ ಸೌಲಭ್ಯವನ್ನು ಬಿಟ್ಟು ಮತ್ತೆ ಬೇರೆ ಸೌಲಭ್ಯನು ಕೊಡ್ಸಕ್ ಸಲುವಾಗಿ ನಾವು ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಈ ಶ್ರಮ ಪಡಕತ್ತೀವಿ. ಅದಕ್ಕೆ ನಿಮ್ದು ಸಹಕಾರ ಇರ್ಲಿ. ಅದ್ರ ಜೊತೆಗೆ ನಿಮ್ಮ ಬೇಡಿಕೆಗಳು ಏನದಾವ್ ನೇರ ನಮ್ಮ ಜೊತೆಗೆ ಬಂದ ಹಂಚ್ಕೊಂಡ ಅದ್ರ ಉಪಯೋಗ ತಗೊಳ್ರಿ ಅಂತ ಕೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಮತ್ತೆ ಯಾರು ಮಾತಾಡ್ತಾರೆ? ನಿಮ್ಮ ಏನು ಅನಿಶ್ಚಯ ಅನುಕೂಲದ
ನಮ್ಮ ಅಧ್ಯಕ್ಷ ನಿಮ್ಮ ಏನಾರ ಕೇಳೋದೈತ್ರಿ ಎದ್ದ ನಿಂತ ಕೇಳ್ರಿ. ಹೌದು, ನಮ್ಮ ಖಾಸ್ ಮಾವನೂ ಹೌದು ಏನ್ರಿ. ಅವ್ರು ನಮ್ಗಿಷ್ಟ ಮಾತು ನಿಮ್ಗೆ ಎಲ್ಲರಿಗೆ ತಿಳಿಸ್ಯಾರ, ತಿಳ್ಕೊರಿ. ಮತ್ತು ಅವ್ರ ಮ್ಯಾಗ ವಿಶ್ವಾಸ ಇಡ್ರಿ ಏನ್ರಿ. ಇದನ್ನ ವಿಶ್ವಾಸ ಇಟ್ಕೇರಿ ಅವ್ರು ಏನು ಹೇಳ್ತಾರೆ ಅದನ್ನ ಆ ಪ್ರಕಾರ ಮಾಡ್ರಿ. ಅವ್ರು ನಮ್ಗೆ ಎಲ್ಲಿ ಕರೀತಾರ ಅಲ್ಲಿ ಹೋರಾಟಕ್ಕೆ ಹೋಗ್ರಿ. ಅವ್ರ ಬೆಂಬಲ ನನಗೆ ನೀವು ಬೆಂಬಲ ಕೊಟ್ರಿ ಅಂದ್ರೆ ನಾನು ಅವ್ರಿಗೆ ಪೂರಾ ಬೆಂಬಲ ಕೊಡ್ತೇನೆ ಏನ್ರಿ. ಇಲ್ಲ ನಾನು ಅಲ್ಲಿ ಹೋಗ್ಬೇಕು, ನಾನು ಇಲ್ಲಿ ಹೋಗ್ಬೇಕು ಅನ್ನೋದು ಇತ್ತಂದ್ರೆ ದಯವಿಟ್ಟು ಯಾರು ಇದನ್ನ ಮಾಡಕ್ ಹೋಗ್ಬೇಡ್ರಿ. ನಾನು ಕರೆದಾಗ ಪ್ರತಿಯೊಬ್ಬ ಮನುಷ್ಯನು ಈಗ ನೋಡ್ರಿ, ಈಗ ನಾವು 5 ಜನ ಅದೇವಿ ಇಲ್ಲಿ ಮೇಲಿಗೆ ಅವ್ರ ಕಡೆ ಇರೋರು. ಈಗ 5 ಜನನು ನಾವು ಏನು ಹೇಳ್ತೀವಲ್ಲ, ನಾನು ಹೇಳಿದ್ರೆ ಅವ್ರು ಕೇಳ್ತಾರೆ, ಅವ್ರು ಹೇಳೋದ್ರಿಂದ ನೀವು ಕೇಳ್ಬೇಕು. ಹಿಂಗ ಅವ್ರಿಗೆ ಹೇಳಿದ್ದು ನಾನು ಕೇಳ್ತೇನೆ, ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದು ನಾನು ಕೇಳ್ತೇನೆ. ನಾನು ಅವ್ರಿಗೆ ನಾನು ನಿಮ್ಗೆ ಏನೈತನ ಅದನ್ನ ತಿಳ್ಕೊಬೇಕು. ಇಷ್ಟ ನಮ್ಗೆ ಅವ್ರು ಭರವಸೆ ಕೊಟ್ಟಾರ ಅಂದ್ಮ್ಯಾಗ ಅವ್ರಿಗೆ ಜೈಲಿಂದ ಒಂದನೆ ಎಲ್ಲರಿಗೂ ಇದು ಮಾಡ್ಕೊರಿ. ಹೇಳ್ರಿ ಫಾರ್ಮ್ ರೀ ಕೊಡಾಕತ್ತಿದ್ದೀವ, ಎಲ್ಲರೂ ಕೇಳಿಸ್ಕೊ. ಹೌದ್ರಿ. ದುಡ್ಕೊಂಡ್ ತಿನ್ನಾಕ ಅಂಗಡಿ ಅಂದ್ರೆ ಯಾವ ಟೈಪ್ ಅಂಗಡಿ ರೀ? ಶೆಡ್ ಬೇಕು, ಕಟ್ಟಿಸಿದ ಅಂಗಡಿ ಬೇಕು. ಎಷ್ಟ್ ಜನ ಆದ್ರಿ ಮನಿಯೊಳಗ? ಹುಡುಗರು ಏನ್ ಮಾಡ್ತಾರೆ? ಆಯ್ತ್ರಿ. ಅಂದ್ರೆ ಎಲ್ಲಿ ಅದಾರ, ಏನ್ ಮಾಡತ್ತಾರ? ಅಂದ್ರೆ ಈಗ ನಿಮಗ ನಿಮ್ಮ ಹೆಸರಿಗೆ ಅಂಗಡಿ ಬೇಕಾಗ್ತೈತಿ ಹಂಗಾರ? ಈಗ ಇವ್ರನ್ನ ಈ ಭಾಗಕ್ಕ ಅಧ್ಯಕ್ಷ ಮಾಡಿದೈತಿ. ಹುಬ್ಳಿ ಶಹರ್ಗೆ ಎಲ್ಲಾ ಇವ್ರ ಜವಾಬ್ದಾರಿ ತಗೊಂತಾರ. ಈ ತಿಳಿಸ್ಕೊಡ್ತೀವಿ, ಹೇಳ್ರಿ. ಇಲ್ಲ ಆತಿ ನೀವು ಫ್ರೀ ಅದೀವಿ ಒಂದ್ ದಿವ್ಸ ಬಂದ್ ಹೋಗ್ತಿವಿ ಅಂದ್ರ ನಮ್ಮ ಆಫೀಸಿಗೆ ಅವ್ರ ಜೊತೆ ಬರ್ರಿ, ಕರ್ಕೊಂಡ್ ಬರ್ತಾರ, ತಿಳ್ಕೊರಿ, ಮಾಡೋಣ ಅಂತ. ಆಗ್ತೈತ್ರಿ, ಬರ್ರಿ ಮಾತಾಡ್ರಿ. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.